ಕನ್ನಡಿಗರಿಗೆಲ್ಲರಿಗೂ ಜ್ಞಾನದೇವಿಗೆ ಸೊಲ್ಯೂಷನ್ ರೂಟ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಮಕ್ಕಳೇ, ನಾನಿವತ್ತು ನಿಮಗೆ ಒಂದು ಇಂಪಾರ್ಟೆಂಟ್ ಆಗಿರೋ ವಿಷಯನ ತಿಳಿಸೋದಕ್ಕೆ ಬಂದಿದ್ದೀನಿ. ಅದೇನು ಅಂತ ನೋಡ್ತಾ ಹೋಗೋಣ ಬನ್ನಿ. ಎಲ್ಲರೂ ಫ್ರಾಕ್ಷನ್ಸ್ ಓದಿದ್ದೀರಾ ಅಂತ ನನಗೂ ಗೊತ್ತು. ಆದ್ರೆ ಫ್ರಾಕ್ಷನ್ಸ್ ಅಡಿಷನ್ ಅಲ್ಲಿ LCM ಮೆಥಡ್ ಯೂಸ್ ಮಾಡ್ತಾರೆ, ರೈಟ್? LCM, what is mean by LCM? Least common multiple method, right? So for example, we have a fraction A by B. So we know that fraction A by B means A of B parts, right? A of B parts ಅಂದ್ರೆ overall B parts ಅಲ್ಲಿ I am selecting A, right? This total parts are called total B and I am choosing only some part of that A, right? So you know the definition of fraction. When come to the addition of fraction, for example, I will take 1 by 2 and 2 by 5, sorry, 3 by 5. I'll take 3 by 5. 1 by 2 and 3 by 5. So if you do the addition of 1 by 2 and 3 by 5, so almost all the people confused with what? So they are doing like this 1 plus 3 and 5 plus 2. This answer is 4 plus 7. So is this a right way? No, this is a wrong method, right? This is a wrong method. So what is the right method? First we have to take a LCM of the denominators of given fractions, right? Fractions na denominator ge LCM tagotivi. 5 ಮತ್ತೆ 2 LCM ಏನು 10. Then we have to do the procedure. Then 2 5s are 1 into 5. 1 into 5, 5 2s are 10, then 3 into 2, right? This is the procedure. Then 5 plus 3 2s are 6, 10, 11 by 10. So this is the actual method to find the addition of two fractions. But when come to the multiplication, if I have 1 by 2 and 3 by 5 same fractions, I'll do the multiplication directly like this. 1 into 3 and denominator 2 into 5. Answer is 3 by 10. So this is right method, right? This is right method. So this is right, but in come to the addition, this is wrong. Why? Anybody knows the answer? ಯಾರಿಗಾದ್ರೂ ಆನ್ಸರ್ ಗೊತ್ತಿದೆಯಪ್ಪ? ಆನ್ಸರ್ ಗೊತ್ತಿದೆಯಾ? ಸೊ ಮಲ್ಟಿಪ್ಲಿಕೇಶನ್ ಏನ್ ಮಾಡ್ತೀವಿ ನಾವು? ಎಬೋ ನಂಬರ್ಸ್ನ ಎಬೋ ನಂಬರ್ ಮಲ್ಟಿಪ್ಲೈ ಮಾಡ್ತೀವಿ ಅಂಡ್ ಡಿನಾಮಿನೇಟರ್ಸ್ನ ಟೇಕಿಂಗ್ ಟುಗೆದರ್ ಡೈರೆಕ್ಟ್ಲಿ ಮಲ್ಟಿಪ್ಲೈಡ್ ಅಂಡ್ ರೋಟ್ ದ ಆನ್ಸರ್, ರೈಟ್? ಸೊ ಹಾಗೆ ಬರ್ದ್ಬಿಟ್ಟಿವಿ. ಬಟ್ ಕಮ್ ಟು ದ ಅಡಿಷನ್ ನಾವು ಹಾಗೆ ಮಾಡಕ್ ಆಗೋದಿಲ್ಲ. ಇದು ರಾಂಗ್ ಮೆಥಡ್. ನಾವು ಇದಕ್ಕೇನು ಯೂಸ್ ಮಾಡ್ತೀವಿ? LCM ತಗೊಂಡು ಯೂಸ್ ಮಾಡ್ತೀವಿ. ಡಿನಾಮಿನೇಟರ್ LCM ತಗೊಂಡು ಯೂಸ್ ಮಾಡ್ತೀವಿ. ವೈ? ವಿ ಹ್ಯಾವ್ 2 ರೀಸನ್ ಫಾರ್ ದಟ್. ಫಸ್ಟ್ ಒಂದಕ್ಕೆ 2 ರೀಸನ್ ಅಂದ್ರೆ 2 ತರ ರೀಸನ್ ಹೇಳ್ಬೋದು. ಒಂದು ಫಸ್ಟ್ ರೀಸನ್ ಬಂದ್ಬಿಟ್ಟು ಅಥವಾ ಫಸ್ಟ್ ಮೆಥಡ್, 2 ಮೆಥಡ್ ಅಲ್ಲಿ ಆನ್ಸರ್ ಮಾಡ್ಬೋದು. ಫಸ್ಟ್ ಮೆಥಡ್ ಬಂದ್ಬಿಟ್ಟು ನಾವು ವೆರಿಫಿಕೇಶನ್ ಮೆಥಡ್ ನೋಡೋಣ. ವೆರಿಫಿಕೇಶನ್ ಮೆಥಡ್. ಸೊ ವಾಟ್ ಈಸ್ ಮೀನ್ ಬೈ ವೆರಿಫಿಕೇಶನ್ ಮೆಥಡ್? ಸೊ ನಾವು ಬರ್ದಿರೋ ಆನ್ಸರ್ ಇದು ಸರಿ ಇದೆಯೋ ಇದು ಸರಿ ಇದೆಯೋ ಹೆಂಗ್ ಚೆಕ್ ಮಾಡ್ಕೊಳೋದು? So we know the value of the fractions by division method. We have the fractions ಗೆ decimal answers ಇರುತ್ತಲ್ವಾ? 1 by 2 means what? We know that it is 0.5 and 3 by 5 is what? 1 by 2 nothing but 0.5. 3 by 5 means, so do the problem. ಎಷ್ಟು ಬರುತ್ತೆ ನೋಡಿ. ಪಾಯಿಂಟ್ ಇಡ್ತೀರಾ, ಇಲ್ಲಿ 0 ಹಾಕ್ತೀರಾ, 0.6 ಆಯ್ತು, ರೈಟ್? 5 6 30, so 0.6. Take the answer together, 0.6 plus 0.5. So what is the answer? 1.1, right? Answer is 1.1. Observe here, this value also gives what? 1.1, no? ನೀವು ಇದನ್ನು ಡಿವಿಷನ್ ಮಾಡಿದ್ರೆ 1.1. ಸೊ ವೆರಿಫಿಕೇಶನ್ ಮೆಥಡ್ ಇಂದ ನಾವೇನ್ ಹೇಳ್ಬೋದು? ಅಡಿಷನ್ ಇನ್ನ ಡೈರೆಕ್ಟ್ ಫ್ರಾಕ್ಷನ್ ಡೆಸಿಮಲ್ ಮೆಥಡಿಗೆ ಆನ್ಸರ್ ತಗೊಂಡ್ರೆ ಅದಕ್ಕೆ ಎಕ್ಸಾಕ್ಟ್ ಆನ್ಸರ್ ನಮ್ಗೆ ಯಾವ್ದ್ರಲ್ಲಿ ಸಿಗುತ್ತೆ? LCM ಮೆಥಡ್ ಅಲ್ಲಿ ಸಿಗುತ್ತೆ. ದಟ್ಸ್ ವೈ ವಿ ಯೂಸ್ ದ LCM ಮೆಥಡ್ ಟು ಫೈಂಡ್ ದ ಆನ್ಸರ್ಸ್ ಆಫ್ ಫ್ರಾಕ್ಷನ್ಸ್ ಅಡಿಷನ್ಸ್, ರೈಟ್? ಸೊ ಸಪೋಸ್ ನೀವೇನಾದ್ರೂ ಈ ತರ ಎಬೋ ಏನಾದ್ರೂ ಇರೋದನ್ನ ನ್ಯೂಮರೇಟರ್ನ ಟುಗೆದರ್ ತಗೊಂಡು ಅಡಿಷನ್ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ? 4 by 7
So this is, I think, almost 0.6 around ಬರುತ್ತೆ. Point 0.5 again ಪಾಯಿಂಟ್ ಇದೆ. ಸೊ ಅರೌಂಡ್ 0.6 ಇದೆ ಅನ್ಕೋಣ, ಆಲ್ಮೋಸ್ಟ್ ಈಕ್ವಲ್ ಟು 0.6. ಸೊ ದಿಸ್ ಇಸ್ ನಾಟ್ ಈಕ್ವಲ್ ಟು 0.6 ನಾಟ್ ಈಕ್ವಲ್ ಟು ವಾಟ್ 1.1. ಅಲ್ಲಿಗೆ ನಮ್ಗೆ ಇದು ವೆರಿಫೈ ಆಗ್ತಾ ಇಲ್ಲ. ಸೊ ದಿಸ್ ಇಸ್ ಅ ರಾಂಗ್ ಮೆಥಡ್. ವಾಟ್ ಇಸ್ ದ ರೈಟ್ ಮೆಥಡ್? LCM ಮೆಥಡ್. ದಿಸ್ ಇಸ್ ಅ ರೈಟ್ ಮೆಥಡ್. LCM ಮೆಥಡ್ is the right method to find the addition of two fractions. Now this is one method. I'll give another one example for you. Cake method. So ಇಲ್ಲಿ multiplication ಗೆ ನೋಡೋಣ. multiplication ಗೆ ಆನ್ಸರ್ ಏನಿದೆ? 0.3 ಇದೆ, ರೈಟ್? 0.3 ಇದೆ, ಸರಿನಪ್ಪ? ಸೊ ಇದು ಆನ್ಸರ್ ಸರಿ ಇದೆಯೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡ್ತೀರಾ? ಇಲ್ಲೂ 1.5 ಇದೆ, ಇಲ್ಲೂ ಮಲ್ಟಿಪ್ಲೈ ಮಾಡಿ. 3/5 ಅಂದ್ರೆ ಎಷ್ಟಾಯ್ತು? 0.6. ಇಲ್ಲಿ ಎಷ್ಟಾಯ್ತು? 0.30, right? 0.30 nothing but 0.3 itself. See, so ಇಲ್ಲಿ above numerators with the numerators multiply ಮಾಡಿ, denominator multiply ಮಾಡಿದ್ರು verification method gives the same answer. There is no changes for this one and this one, right? So multiplication ಅಲ್ಲಿ ನೀವು ಈಸಿಯಾಗಿ numerator with numerator and denominator with denominator multiply ಮಾಡಿ ಆನ್ಸರ್ ಬರೀಬಹುದು. When come to the addition, so without LCM method, we can't directly do this. If you did, it will give the wrong answer, right? So one more method ಏನೋ ನಾನು ನಿಮ್ಗೊಂದು ಕೇಕ್ ಎಕ್ಸಾಂಪಲ್ ಕೊಡಕ್ಕೆ ಇಷ್ಟಪಡ್ತೀನಿ. ಸೊ ಸೆಕೆಂಡ್ ಮೆಥಡ್ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಮೆಥಡ್ ಅಲ್ಲಿ ನೋಡೋಣ. ಅಂಡರ್ಸ್ಟ್ಯಾಂಡಿಂಗ್ ಮೆಥಡ್ ಕಾನ್ಸೆಪ್ಟ್ ಅಂತ ಅರ್ಥ ಮಾಡ್ಕೊಳ್ಳಿ. ನನ್ನ ಹತ್ರ ಈಗ 1 kg ಹನಿ ಕೇಕ್ ಇದೆ ಅನ್ಕೋಣ. 1 kg ಹನಿ ಕೇಕ್, 1 kg. ಓಕೆ, ಇಲ್ಲಿ 1 kg ಚಾಕ್ಲೇಟ್ ಕೇಕ್ ಇದೆ. 1 kg ಚಾಕ್ಲೇಟ್ ಕೇಕ್, 1 kg ಚಾಕ್ಲೇಟ್ ಕೇಕ್ ಅನ್ಕೋಣ. ಸೊ 1 kg ಹನಿ ಕೇಕ್ ಇದೆ, 1 kg ಚಾಕ್ಲೇಟ್ ಕೇಕ್ ಇದೆ. ಸೊ ನಾನು ಫಸ್ಟ್ ಫ್ರಾಕ್ಷನ್ ಏನ್ ತಗೊಂಡಿದ್ದೀನಿ? 1/2. 1/2 kg ತಗೊಂಡಿದ್ದೀನಿ. ಇಲ್ಲೆಷ್ಟು ತಗೋತಾ ಇದ್ದೀನಿ? ಇದನ್ನ 2 ಪೀಸ್ ಮಾಡ್ಕೋತಾ ಇದ್ದೀನಿ, ಇದನ್ನ 5 ಪೀಸ್ ಮಾಡ್ಕೋತಾ ಇದ್ದೀನಿ ಅನ್ಕೊಳ್ಳಿ. ಎಕ್ಸಾಕ್ಟ್ ಆಗಿ 5 ಪೀಸ್. 1 2 3 4 5 ಇಲ್ಲಿ 1 2. ಸೊ ಕೇಕ್ ನ ಇಲ್ಲೇನ್ ಮಾಡ್ತಾ ಇದೀನಿ? ಹನಿ ಕೇಕ್ ನ 2 ಪೀಸ್ ಮಾಡ್ತಾ ಇದೀನಿ. ಇಲ್ಲೇನ್ ಮಾಡ್ತಾ ಇದೀನಿ? ಚಾಕ್ಲೇಟ್ ಕೇಕ್ ನ 5 ಪೀಸಸ್ ಆಗಿ ಮಾಡ್ಕೋತಾ ಇದೀನಿ. ಈ 5 ಪೀಸಸ್ ಅಲ್ಲಿ ಐ ಆಮ್ ಕನ್ಸಿಡರಿಂಗ್ ಓನ್ಲಿ 3 ಪೀಸ್. ಸೊ 3/5 kg ಅಂತ ತಗೊಂಡಿದ್ದೀನಿ ಅನ್ಕೊಳ್ಳಿ. ಸೊ ನನಗೆ ಇದು ಎರಡನ್ನು ಆಡ್ ಮಾಡ್ಬೇಕು, 1/2 kg ಮತ್ತೆ 3.5 kg ನ. ಸೊ ನನಗೆ ಈಗ ಎರಡನ್ನು ಆಡ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಬರೀ 2 ಭಾಗ ಮಾಡಿದೀನಿ, ಇಲ್ಲಿ 5 ಭಾಗ, ಇಲ್ಲಿ 5 ಪಾರ್ಟ್ಸ್ ಮಾಡಿದೀನಿ. ಹೇಗೆ ನಾನು ಇವೆರಡನ್ನು ಡೈರೆಕ್ಟ್ ಆಗಿ ಆಡ್ ಮಾಡ್ಬಿಟ್ಟು ಟೋಟಲ್ ಬರುತ್ತೆ ಅಂತ ಹೇಳಕ್ಕಾಗುತ್ತೆ? ಸೊ ನಾವೊಂದು ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಈಗ ಹೇಗೆ? ಸಪೋಸ್ ನಾನು ಎರಡೇ ತರ ಕಟ್ ಮಾಡ್ಕೊಂಡ್ರೆ, ಇಫ್ ಐ ಕಟ್ ದ ಕೇಕ್ ಎಕ್ಸಾಕ್ಟ್ ಸೇಮ್ ಪೀಸಸ್, ದೆನ್ ಐ ಕ್ಯಾನ್ ಆಡ್ ದ ಪೀಸಸ್ ಓವರ್ ಆಲ್ ಆಫ್ ಎಷ್ಟು ಮಾಡ್ಕೊಂಡಿದೀನೋ ಅಷ್ಟು ಪೀಸ್ಗೆ, ರೈಟ್? ತಗೋಬೋದಲ್ವಾ ನನ್ನ ಹಾಗೆ? ಸೊ ನೋಡೋಣ, ಟ್ರೈ ಮಾಡೋಣ. ನಾನು ಅದಕ್ಕೆ ಏನ್ ಮಾಡ್ತೀನಿ? ಸೊ ಫಸ್ಟ್ ಎಷ್ಟು ಪೀಸ್ ನ, ಈಗ ನನಗೆ ಆಲ್ರೆಡಿ ಅರ್ಧ ಕಟ್ ಮಾಡ್ಬಿಟ್ಟಿದೀನಿ, ಇದನ್ನು 5 ಮಾಡ್ಬಿಟ್ಟಿದೀನಿ. ಈಗ ನಾನು ಇಮ್ಯಾಜಿನ್ ಮಾಡ್ಕೋಬೇಕು, ಇಷ್ಟೇ ಪೀಸ್ ಇರ್ಬೇಕು, ಇದನ್ನ ಎಕ್ಸಾಕ್ಟ್ ಆಗಿ ನಾನೀಗ ಎಷ್ಟು ಪೀಸ್ಗಳಾಗಿ ಕಟ್ ಮಾಡ್ಬೋದು. ಆಲ್ರೆಡಿ ಕಟ್ ಆಗಿ ಹೋಗ್ಬಿಟ್ಟಿದೆ, ಇದರಲ್ಲಿ 2 ಪೀಸ್ ಕಟ್ ಆಗಿ. ಸೊ ಇನ್ನ ನಾನು ಕಟ್ ಮಾಡ್ತಾ ನಾನು ಕರೆಕ್ಟ್ ಎಕ್ಸಾಕ್ಟ್ ಇದ್ರಲ್ಲೂ ಅಷ್ಟೇ ಪೀಸ್ ಬರೋ ತರ ಕಟ್ ಮಾಡ್ಬೇಕು, ಇದ್ರಲ್ಲೂ ಅಷ್ಟೇ ಪೀಸ್ ಬರೋ ತರ ಕಟ್ ಮಾಡ್ಬೇಕು. ಹೆಂಗ್ ಮಾಡೋದು ಅದನ್ನ? ಮೀನ್ಸ್ ಇಲ್ಲಿ ಎಷ್ಟು ಪೀಸ್ ಕಟ್ ಮಾಡಿದೀವಲ್ವಾ, ಅದು ಈಕ್ವಲೈಸ್ ಆಗ್ಬೇಕು ಎರಡರಲ್ಲೂ. ಅದು ಈಕ್ವಲೈಸ್ ಆಗ್ಬೇಕು ಅಂದ್ರೆ ಏನಾಗ್ಬೇಕು? LCM ತಗೋಬೇಕು, ರೈಟ್? 5 ಮತ್ತೆ 2 LCM ತಗೊಂಡಾಗ ಏನಾಗುತ್ತೆ? 10 ಆಗುತ್ತೆ, ರೈಟ್? 5 ಮತ್ತೆ 2 LCM ತಗೊಂಡಾಗ 10 ಆಗುತ್ತೆ. ಅಂದ್ರೆ ಈ ಕೇಕ್ ನ ನಾನು ಮತ್ತೆ 5 ಪೀಸ್ ಕಟ್ ಮಾಡ್ತೀನಿ, ಮತ್ತೆ 5 ಪೀಸ್ ಕಟ್ ಮಾಡಿ ಟೋಟಲ್ 10 ಪೀಸಸ್ ಕಟ್ ಮಾಡ್ತೀನಿ, ಟೋಟಲ್ 10 ಪೀಸಸ್. ಸೊ ಅವಾಗ ಏನಾಗುತ್ತೆ? ಟೋಟಲ್ 10 ಪೀಸ್ಗೆ ನಾನು ಎಷ್ಟು ಕನ್ಸಿಡರ್ ಮಾಡಬೇಕು? 3 ಪೀಸಸ್ ಅಂತಂದ್ರೆ ಇಲ್ಲಿ 2 ಇದೆ, ರೈಟ್? ಇಲ್ಲೂ 2 ಮಲ್ಟಿಪ್ಲೈ ಮಾಡ್ಬೇಕು. ಅವಾಗ ಏನಾಗುತ್ತೆ? 6 ಪೀಸ್ ತರ ಆಗುತ್ತೆ. 5/3 ಸೇಮ್ ಈಕ್ವಲ್ ಟು ವಾಟ್? 6 ಆಗುತ್ತೆ. ಇನ್ ದ ಸೇಮ್ ವೇ ಇಲ್ಲಿ ನಮ್ಗೆ ಎಷ್ಟಿದೆ? ಟೋಟಲ್ 2 ಇದೆ, ಅದನ್ನ ಎಷ್ಟು ಪೀಸ ಕಟ್ ಮಾಡ್ಬೇಕು? 10 ಪೀಸಸ್ ಆಗಿ. ಅಂದ್ರೆ ಇಲ್ಲಿ ಎಷ್ಟು ಮಲ್ಟಿಪ್ಲೈ ಮಾಡ್ಬೇಕು? ಅವಾಗ ನಾನು 5 ಎಕ್ಸ್ಟ್ರಾ ಇಲ್ಲಿ ಎಷ್ಟು ಸಲ ಮತ್ತೆ ಕಟ್ ಮಾಡ್ಬೇಕು ನಾನು?
10 ಪೀಸಸ್ ಅಂದರೆ 8 ಟೈಮ್ಸ್ ಎಕ್ಸ್ಟ್ರಾ ಕಟ್ ಮಾಡಬೇಕು. ಬಟ್ ನಾನು ಟೋಟಲ್ ಎಷ್ಟು ಕನ್ಸಿಡರ್ ಮಾಡಿ 10 ಪೀಸಸ್. ಸೊ 10 ಆಗಬೇಕು ಅಂದರೆ 2ಗೆ 5 ಮಲ್ಟಿಪ್ಲೈ ಮಾಡ್ತೀನಿ, ಎಬೋವ್ ಸೇಮ್ ಮಲ್ಟಿಪ್ಲೈ ಮಾಡಿ. ಸೊ 5/10 ಆಗುತ್ತೆ. ನಾವು ಅಬ್ಸರ್ವ್, ದಿಸ್ ಈಸ್ ಆಲ್ಸೋ ಹೌ ಮೆನಿ ಪೀಸಸ್? 10 ಪೀಸಸ್. ದಿಸ್ ಈಸ್ ಆಲ್ಸೋ ಹ್ಯಾವಿಂಗ್ ಹೌ ಮೆನಿ ಪೀಸಸ್? 10. ಈಗ ನಾನು ಏನು ಹೇಳ್ತೀನಿ, ಔಟ್ ಆಫ್ 10 ಪೀಸಸ್, in first cake I will take 5 pieces, plus in second chocolate cake, idu honey cake and chocolate, out of 10 pieces I will take how much? 6 pieces. See, ಈಗ ಎರಡು ಕೇಕು ಎಷ್ಟಿದೆ? 10 ಪೀಸಸ್ ಕಟ್ ಆಗಿದೆ. ಸೊ ಟೋಟಲ್ ಆಗಿ 10 ಪೀಸಸ್ಗೆ ಇಫ್ ಐ ಕೌಂಟ್ ಪೀಸಸ್ ಲೈಕ್ ದಟ್, ಸೊ ಹೌ ಮೆನಿ? 11 ಪೀಸಸ್. ಅಂದ್ರೆ ಎರಡನ್ನು 10 ಆಗಿ ಕಟ್ ಮಾಡಿದ್ದೆ. ಇದರಲ್ಲಿ ಎಷ್ಟು ತಗೋತಾ ಇದ್ದೀನಿ? ಐ ವಿಲ್ ಟೇಕ್ 5 ಫ್ರಮ್ ದಿಸ್, ಐ ವಿಲ್ ಟೇಕ್ 6 ಫ್ರಮ್ ದಿಸ್. ಟೋಟಲಿ ವಾಟ್ ಹ್ಯಾಪನ್? ಸೊ ಐ ವಿಲ್ ಗೆಟ್ 11/10. ಸಿ, ಇಲ್ಲಿ ವೆರಿಫಿಕೇಶನ್ ಮೆಥಡ್, LCM ಮೆಥಡ್ ಮತ್ತೆ ಇದು ಸೇಮ್ ಬಂತ? ವೆರಿಫಿಕೇಶನ್ ಮೆಥಡ್ ಅಲ್ಲೂ 1.1 ಬಂದಿದೆ, ದೆನ್ ಇಲ್ಲಿ LCM ಮೆಥಡ್ ಅಲ್ಲೂ 1.1, ಅಂಡ್ ದೆನ್ ಅಂಡರ್ಸ್ಟ್ಯಾಂಡಿಂಗ್ ಮೆಥಡ್ ಅಲ್ಲೂ 1.1 ಆನ್ಸರ್, ಅಥವಾ 11/10. Now understood why we are using LCM for this one? Right? ಸೊ ಅಡಿಷನಿಗೆ ಅರ್ಥ ಆಯ್ತಲ್ವಾ ಯಾಕೆ LCM ತಗೊಂಡು ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು? ಅರ್ಥ ಆಯ್ತು ಅನ್ಕೋತೀನಿ. ಸೊ ಕೇಕ್ ಮೆಥಡ್ ನಿಮಗೆ ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಫಾರ್ ಎಕ್ಸಾಂಪಲ್, ಈ ಕೇಕ್ನ ನನಗೇನಾಯ್ತು, ಫಸ್ಟ್ ಮೆಥಡ್ ಅಲ್ಲಿ ಈಗ ಅಡಿಷನ್ಗೆ ಹೇಳಿದೆ. ನೆಕ್ಸ್ಟ್ ನಾನು ಏನ್ ಹೇಳ್ತೀನಿ, ಇದನ್ನೇ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗುತ್ತೆ? ಮಲ್ಟಿಪ್ಲಿಕೇಶನ್ಗೆ ಎಬೋ ಯಾಕೆ ಮಾಡ್ತಾ ಇದೀವಿ? ಸೊ ಮೀನಿಂಗ್ ಆಫ್ ಮಲ್ಟಿಪ್ಲಿಕೇಶನ್ ನೀವು ಅರ್ಥ ಮಾಡ್ಕೊಂಡಿದ್ದೀರಲ್ವಾ? 2 into 3 means what? 2 times 3 ಅಂತ ಹೇಳ್ಬಿಟ್ಟು, ರೈಟ್? 2 times 3 ಅಂದ್ರೆ 2 times 3 ನ ಆಡ್ ಮಾಡಬೇಕು. 2 times 3 ನ ಆಡ್ ಮಾಡಿದ್ರೆ ಏನಾಗುತ್ತೆ ನಿಮ್ಗೆ? 3 + 3 6 ಬರುತ್ತೆ, ರೈಟ್? ಬರುತ್ತಪ್ಪ? ಹೀಗೆ ತಾನೇ ನಾವು ಅರ್ಥ ಮಾಡ್ಕೊಂಡಿರೋದು. ಇಲ್ಲೂ ಅಷ್ಟೇನೆ ಮಲ್ಟಿಪ್ಲಿಕೇಶನ್ ನಾನು 1/2 into 3/5 ಅಂತಂದ್ರೆ ಈ 3/5 ಪಾರ್ಟಿಗೆ ಮಾತ್ರ ಮಾಡ್ತಾ ಇದ್ದೀನಿ. ಒಂದು ಮಾತ್ರ ನಾನು ಓವರ್ ಆಲ್ ತಗೋತಾ ಇಲ್ಲ ನಾನು ಇಲ್ಲಿ. ಅದು ಒಂದು ಪರ್ಟಿಕ್ಯುಲರ್ ಪೀಸ್ ಎಷ್ಟು ಕಟ್ ಆಗಿದೆ ಅಲ್ವಾ? ಇಲ್ಲಿ ಎಷ್ಟು ತಗೋತಾ ಇದ್ದೀನಿ ನಾನು? ಈ 1 2 3 ಔಟ್ ಆಫ್ ಇದ್ರಲ್ಲಿ ಮತ್ತೆ ಫ್ರಾಕ್ಷನ್ ನಾನು ಇಷ್ಟನ್ನು ಮಾತ್ರ, ಈಗ ಹೋಲ್ ಕೇಕ್ ಕನ್ಸಿಡರ್ ಮಾಡ್ತಾ ಇಲ್ಲ ನಾನು. ಮಲ್ಟಿಪ್ಲಿಕೇಶನ್ ಕನ್ಸಿಡರ್ ಮಾಡ್ತಾ ಇರೋದೆಷ್ಟು? 1 2 3, ಓನ್ಲಿ ದಿಸ್ ಪೀಸ್. ಔಟ್ ಆಫ್ ದಿಸ್ ಪೀಸ್ 5, ಈ 3 ಪೀಸಸ್ ಅಲ್ಲಿ ಏನಿದೆ ಅದರಲ್ಲಿ 1/2 ಅಂದ್ರೆ ಆ ಫ್ರಾಕ್ಷನ್ ನ ನೀನು ತಗೋಬೇಕು ಅಂದ್ರೆ ಎಷ್ಟು ಬರುತ್ತೆ? 1/2 ಅಂದ್ರೆ ಎಷ್ಟಪ್ಪ? ಹಾಫ್ ಆಫ್ ದಟ್, ರೈಟ್? 0.5 ಅಂತ. 1/2 ಅಂದ್ರೆ ಎಷ್ಟು? ಹಾಫ್ ಅಲ್ವಾ? ಹಾಫ್ ಆಫ್ 3/5 ಅಂದ್ರೆ ಇಲ್ಲಿ ಕನ್ಸಿಡರ್ ಮಾಡ್ತಾ ಇರೋದು ಓನ್ಲಿ ಒನ್ ಪಾರ್ಟ್, ಓನ್ಲಿ ದಿಸ್ ಪಾರ್ಟ್, ಓನ್ಲಿ ದಿಸ್ ಪಾರ್ಟ್, ನಾಟ್ ಹೋಲ್ ಕನ್ಸಿಡರ್ ಮಾಡಿದಾಗ ಏನ್ ಮಾಡ್ತಾ ಇದೀವಿ? ಅಡಿಷನಲಿ LCM, ನನಗೆ ಎಲ್ಲಾದು ಬೇಕು, ಐ ನೀಡ್ ಹೋಲ್ ಅಂದಾಗ ಮಾತ್ರ ನಾನು ಈಚ್ ಎಷ್ಟು ಪೀಸ್ ಬೇಕು ಅಂತ ಕಟ್ ಮಾಡ್ಕೋತಾ ಇದೀನಿ. ಬಟ್ ವೆನ್ ಕಮ್ ಟು ದ ಮಲ್ಟಿಪ್ಲಿಕೇಶನ್, ಐ ಡೋಂಟ್ ವಾಂಟ್ ಹೋಲ್ ಕೇಕ್, ಐ ವಾಂಟ್ ಓನ್ಲಿ this much of cake. In that I am taking half of that. That's it. That's why we are doing 1 into 3 divided by 2 into 5. Okay. So there is no changes if you did the denominator with a denominator, numerator with a numerator multiplication. It gives the same answer. Hope ಎಲ್ರಿಗೂ ಇವತ್ತಿಗೆ ಆನ್ಸರ್ ಸಿಕ್ಕಿದೆ ಅನ್ಕೋತೀನಿ. LCM ಮೆಥಡ್ ನ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಅಲ್ಲಿ ಯಾಕೆ ಯೂಸ್ ಮಾಡ್ತೀವಿ, ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಯಾಕೆ ಯೂಸ್ ಮಾಡಲ್ಲ ಅಂತ ಹೇಳ್ಬಿಟ್ಟು. ಅಡಿಷನ್ ಅಲ್ಲಿ ಏನ್ ಮಾಡ್ತೀವಿ ನಾವು ಎಲ್ಲಾ ಪಾರ್ಟನ್ನು ಕನ್ಸಿಡರ್ ಮಾಡ್ತೀವಿ. ಮಲ್ಟಿಪ್ಲಿಕೇಶನ್ ಅಲ್ಲಿ ನಮಗೆ ಕೊಟ್ಟಿರೋ ಪಾರ್ಟ್ ಅಲ್ಲಿ ಎಷ್ಟು ಅಂತ ಹೇಳೋದಕ್ಕಷ್ಟೇ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಅರ್ಥ ಆಯ್ತಲ್ವಾ LCM ಮೆಥಡ್ ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಈ ತರ ನಿಮ್ಗೆ ಏನಾದ್ರೂ ಯಾವ್ದಾದ್ರು ಪಾರ್ಟ್ ಅಲ್ಲಿ ಅಥವಾ ಸಿಲ್ಲಿ ಡೌಟ್ ಅನ್ಸುತ್ತೆ, ಈ ತರ ಚಿಕ್ಕ ಡೌಟ್ಸ್ ಏನಾದ್ರು ಇದ್ರೆ ನಿಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ನಾನು ನಿಮ್ಗೋಸ್ಕರ ಈ ತರ ವಿಡಿಯೋಸ್ ನ ಮಾಡ್ತೀನಿ. ಓಕೆ, ಇವತ್ತಿನ ವಿಷಯ ನಿಮ್ಗೆಲ್ಲರಿಗೂ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಫ್ರಾಕ್ಷನ್ಸ್, ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಯಾಕೆ LCM ಮೆಥಡ್ ಯೂಸ್ ಮಾಡ್ತೀವಿ ಅಂತ ಗೊತ್ತಾಯ್ತಲ್ಲ ಮಕ್ಕಳ?
ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಈ ವಿಡಿಯೋನಿ ಓಕೆ ಆ್ಯಂಡ್ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಮ್ಮೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಜ್ಞಾನದೇವಿಗೆ. ನಮಸ್ಕಾರ ಮಕ್ಕಳೇ.